ನಮಸ್ಕಾರ. ನಾನು ನಿಮ್ಮ ಸಿಸ್ಟರ್. ಇವತ್ತು ಮೆಹಬೂಬಾ ಅನ್ನೋ ಚಿತ್ರದ ಟ್ರೈಲರ್ ನೋಡಿದೆ. ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅನ್ಸಿತ್ತು, ಸಿನಿಮಾ ನಾವು ನಿಜವಾಗಿ ನೋಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮೇಕಿಂಗ್ ಎಕ್ಸಿಕ್ಯೂಟಿಂಗ್ ಕ್ಯಾಮ್ರಾ ಶಾರ್ಟ್ಸ್ ಟೇಕಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಲೈಟಿಂಗ್, ಎಸ್ಪೆಷಲಿ ಲೈಟಿಂಗ್ ಪ್ಯಾಟರ್ನ್ಸ್ ಎಲ್ಲ ತುಂಬಾನೇ ಹೋಮ್ವರ್ಕ್ ಮಾಡ್ಕೊಂಡು ಮಾಡಿದೆ ಅಂತ ಸಿನಿಮಾ ಗೊತ್ತಾಗುತ್ತೆ. ಎಫರ್ಟ್ಸ್ ಅಂಡ್ ಪ್ರೊಡ್ಯೂಸ್ ಮಾಡಿರೋದು, ಆಕ್ಟ್ ಮಾಡಿರೋದು ಕೆರೆ ಶಶಿ ಅವರು. ಇವ್ರದ್ದು ಎಫರ್ಟ್ ತುಂಬಾನೇ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಸಾಂಗ್ ಅಲ್ಲೇ ಆಗಿರ್ಬೋದು, ಟ್ರೈಲರ್ ಅಲ್ಲೇ ನೋಡಿದ್ರೆ ಒಬ್ರು ಎಫರ್ಟ್ ಹಾಕಿದ್ರು ಇವತ್ತು ತುಂಬಾ ನೀಟಾಗಿ ಗೊತ್ತಾಗುತ್ತೆ. ಈಸ್ ಗಿವನ್ ಇಸ್ 100%. ನಮ್ಮ ಕೆಲಸ ಎಂಕರೇಜ್ ಮಾಡೋದು. ಎಲ್ಲರೂ ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ನೋಡಿ ಇವ್ರಿಗೆ ಪ್ರೋತ್ಸಾಹ. ಯಾಕೆಂದ್ರೆ ನ್ಯೂ ಕಮರ್ಸ್ ನಾವು ಪ್ರೋತ್ಸಾಹ ಮಾಡ್ಬಿಟ್ಟು ಎಲ್ಲರೂ ಆಶೀರ್ವಾದನೇ ಇದು ಇಂಪಾರ್ಟೆಂಟ್. ಎಲ್ಲರೂ ಆಶೀರ್ವಾದ ಅವ್ರು ಶ್ರೀರಕ್ಷೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಆಶೀರ್ವಾದ ಮಾಡುತ್ತೆ ಅಂತ ನಾನು ಅಂಡ್ ಡೈರೆಕ್ಟ್ ಮಾಡಿರೋದು ಅನೂಪ್ ಪ್ಯಾನಿಟನಿ ಅವರು. ಈ ಸಿನಿಮಾ ಟ್ರೂ ಬೇಸ್ಡ್ ಕೇರಳ ಏನಾಗ್ತಿದೆ ಅಂತ ಹಿಂದೂ ಮುಸ್ಲಿಂ ಮಾಡಿದ್ರೆ ನನಗಂತೂ ಅಪೀಲ್ ಅಂತ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ. ಆಲ್ಸೋ ನಾನು ಹೇಳ್ಬೇಕು ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ನಾನು ಮೆಸೇಜ್ ಹಾಕಿ ನಾನು ನಿಮ್ ಜೊತೆ ನಿಂತ್ಕೊಂತೀನಿ ಅಂತಂದ್ರೆ ನನಗೆ ಸಾಂಗ್ ರಿಲೀಸ್ ಮಾಡಿದ್ಮೇಲೆ ನಿಮ್ಮ ಫ್ಯಾಮಿಲಿ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕಾಮೆಂಟ್ಸ್ ಹಾಕಿದ್ರು. ನಮ್ಮ ಬಾಸ್ ಸಪೋರ್ಟ್ ಮಾಡಿದ್ದಾರೆ ನಮಗೆ, ನಮ್ ಸಪೋರ್ಟ್ ನಿಮ್ ಕಡೆ ಇದೆ. ಎಲ್ಲೋ ಒಂದ್ ಕಡೆ ನನಗೂ ಭಯ ಆಯ್ತದೆ ಸಿನಿಮಾ ಏನಾಗುತ್ತೆ ಬಟ್ ಮೆಸೇಜ್ ಹಾಕಿ ನಂಗೆ ಒಳ್ಳೆದಾಗುತ್ತೆ. ನನ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ನಮ್ಗೆ. ಮೇಲೆ ಎಲ್ಲರೂ ಸಿನಿಮಾ ನೋಡ್ತಾರೆ, ಅವ್ರ ಆಶೀರ್ವಾದ ಇಂಪಾರ್ಟೆಂಟ್. ಜಯ ಆಂಜನೇಯ. ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ನಮ್ ಶಶಿ ಬಿಗ್ ಬಾಸ್ ಅಲ್ಲಿ ಪಾಸ್ ಆಗಿದ್ದಾನೆ ಅನ್ನೋದಕ್ಕಿಂತ ಈಗ ಕರ್ನಾಟಕದಾದ್ಯಂತ ಆಗಿದ್ದಾರೆ, ಇನ್ನು ಮುಂದೆ ಭಾರತಾದ್ಯಂತ ಆಗ್ಬೇಕಂತ ಒಬ್ಬ ರೈತರ ಮಗ ಏನೆಲ್ಲ ಸಾಧಿಸಬಹುದು, ಏನೆಲ್ಲ ಮಾಡಬಹುದು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರೊಡ್ಯೂಸ್ ಅನ್ನೋದು ತುಂಬಾ ಕಷ್ಟವಾದ ಕೆಲಸ. ಅದನ್ನ ಮಾಡಿ ಇವತ್ತು ರಿಲೀಸ್ ಮಾಡಿ ಒಂದು ಥಿಯೇಟರ್ ತರೋದು ಕಾಮನ್ ಮ್ಯಾನ್ ಕೆಲಸನೆಲ್ಲ. ಅದನ್ನ ಒಬ್ಬ ರೈತರ ಮಗನಾಗಿ ಹುಟ್ಟಿ ಈಗ ಏನೆಲ್ಲ ಸಾಧಿಸ್ಬೋದು, ರೈತರ ಮಕ್ಕಳು ಏನೆಲ್ಲ ಮಾಡ್ಬೋದು, ಯಾವ ರಂಗದಲ್ಲಿ ಹೆಂಗಾದ್ರೂ ಬೆಳೆದು ತೋರಿಸ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 15ನೇ ತಾರೀಕು ರಿಲೀಸ್ ಆಗ ನಾವೆಲ್ಲರೂ ಸಹಾಯ, ರೈತರದೇ ಅಲ್ಲ ಪ್ರತಿಯೊಬ್ಬರು ಸಹಾಯ ಮಾಡಿ ಒಂದು ಹೆಸರನ್ನ ಗಳಿಸ್ಬೇಕು ಅಂತ. ಎಷ್ಟು ಮಾತಕ್ಕಂದ್ರೆ ತುಂಬಾ ತುಂಬಾ ಹೆಸರು ಮಾಡ್ಲಿ ಅಂತ ತುಂಬಾ ಖುಷಿ ಪಡ್ತೀನಿ. ರೈತನಾಗಿ ಬೆಳೆದು ಸಾಧಿಸಿದ್ದಾರೆ ಅಂತ ತುಂಬಾ ಗೊತ್ತಾಯ್ತು. ಮತ್ತೆ ಬಿಗ್ ಬಾಸ್ ಅಲ್ಲಿ ನಾನು ಗಮನಿಸಿದ್ದೀನಿ, ಎಲ್ಲಾದ್ರಲ್ಲೂ ಚೆನ್ನಾಗಿ ಮೂಡ್ ಬಂದಿದ್ದಾರೆ. ಹಾಗೇನೆ ನಮ್ಮ ಮಗನಿಗೆ ಇವತ್ತು ದೃಷ್ಟಿ ತೆಗೆದು 15ನೇ ತಾರೀಕು ಏನು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಅದನ್ನ ಯಶಸ್ಸನ್ನು ಕಂಡು ರಾಜ್ಯಾದ್ಯಂತ ಅದರ ಭಾರತಾದ್ಯಂತ ಒಂದು ಹೆಸರು ಮಾಡಲಿ, ಈ ಪ್ರೊಡ್ಯೂಸರ್ ಇನ್ನ ಮುಂದೆ ಮಾಡಲಿ, ಇನ್ನೂ 4-6 ಜನನ ಚಿತ್ರರಂಗಕ್ಕೆ ತರಲಿ ಅಂತ. ಯಾಕಂದ್ರೆ ನಾಟಕ ಅದು ಇದು ಅಂತ ಹೋದಾಗ ಸುಮ್ಮನೆ ಒಂದು ಮಾತಲ್ಲ. ಆದ್ರೆ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮಗ, ರೈತರ ಮಗ, ಒಂದು ಕ್ಷೇತ್ರದಲ್ಲೇ ಮೀಸಲಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಸೈ ಅನ್ನೋ ಮಾತನ್ನ ನಮ್ಮ ಶಶಿ ಗೌಡರು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ಬರೀ ರಾಕಿಂಗ್ ಸ್ಟಾರ್ ಅವರು ಹೆಂಗೆ ಹೆಸರು ನಮ್ಮ ಕೋಲಾರ ಡಿಸ್ಟಿಕ್ ಅಂತಂದ್ರು, ಹಾಗೆ ಚಿಕ್ಕಬಳ್ಳಾಪುರ, ಕೋಲಾರನ ನಮ್ಮ ಶಶಿಗೌಡ ಮುಂದೆ ದೇಶಕ್ಕೆ ಒಂದು ಹೊರೆಯನ್ನ ತೋರಿಸ್ಕೊಡ್ತಾರೆ. ಹೆಸರು ಹೇಳಿದ ತಕ್ಷಣ ಆ ಊರ ಹೌದಾ ಆಗ ಅನ್ನೋ ಮಟ್ಟಕ್ಕೆ ಬರಲಿ ಅಂತ ತುಂಬಾ ಆಸೆಯಿಂದ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ನಮ್ಮೆಲ್ಲಾ ರೈತರ ಕುಟುಂಬವರು ಅವ್ರ ಆಶೀರ್ವಾದ ಮಾಡಲಿ, ಮುಂದೆ ಅವ್ರ ತಂದೆ ತಾಯಿ ಅವರ ಮಕ್ಕಳು ಎಲ್ಲ ಈ ಸಿನಿಮಾದಲ್ಲಿ ಒಂದು 10 ಜನ ಮಕ್ಕಳನ್ನು ತರಲಿ ಅಂತ ಕೋರ್ಕೊಳ್ತಾ, ಈ ಮೆಹಬೂಬಾ ಅಂದ್ರೆ ತುಂಬಾ ಇಷ್ಟ ರೀ ನನಗೆ. ಮೆಹಬೂಬಾ ಸಿನಿಮಾ ಆಗಲಿ, ಮೆಹಬೂಬಾ ಹಾಡು ಅದಕ್ಕೊಂದು ತುಂಬಾ ವಿಶೇಷವಾದ ಹೆಸರಿದೆ, ಅದನ್ನ ಹಾಗೆ ಮುಂದುವರಿಸಲಿ ಅಂತ ನಾನು ಕೇಳ್ಕೊಳ್ತಾ, ಈ ಸಿನಿಮಾ 15ನೇ ತಾರೀಕು ಒಳ್ಳೆ ಫಲಿತಾಂಶ ಕೊಟ್ಟು ಅವ್ರ ಭವಿಷ್ಯ ಬಂಗಾರ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಸಿರು ಶಾಲೆನ ಒಂದು ನಿಶಾನೆ ಏನಂದ್ರೆ ಒಳ್ಳೆ ರೈತರ ರಿಸಲ್ಟ್ ಅನ್ನ ಬೆಳೆಯಲ್ಲಿ ಸಾಧಿಸಿಲ್ಲ, ಚಿತ್ರರಂಗದಲ್ಲೂ ಸಾಧಿಸ್ತೀವಿ ಅನ್ನೋದಕ್ಕೆ ನಾನು ಮೊದಲನೇ ಬಾರಿ ಅವ್ರಿಗೆ ಒಂದು ಆಶೀರ್ವಾದ ಮುಖಾಂತರ ತೋರಿಸ್ತಾ ಇದ್ದೀನಿ. ಒಂದು ತಾಯಿ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಎಲ್ಲಾ ತಾಯಿಂದ್ರು ಅವ್ರಿಗೆ ಆಶೀರ್ವಾದ ಕೊಡ್ಲಿ ಅಂತ ನಾನು ಇವತ್ತು ಕೋರ್ಕೋತಾ ಇದ್ದೀನಿ.
ಹಾಗೆ ಸಲ್ಮಾನ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಶಶಿಗೌಡರ ಜೊತೆಗೆ ಈ ಸಿನಿಮಾದ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಮತ್ತೆ ನಾಯಕಿ ಆಗಿರ್ಬೋದು, ನಮ್ಮ ಶಶಿಗೌಡ ಆಗಿರ್ಬೋದು, ಇಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತೆ ನಿರೂಪಕರು ಆಗಿರ್ಬೋದು, ಮತ್ತೆ ಕ್ಯಾಮ್ರಾಮನ್ ಅವರಾಗಿರ್ಬೋದು, ಮತ್ತೆ ಪೇಪರ್ ಆಗಿರ್ಬೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ನಾಯಕರ ಮತ್ತು ನಮ್ಮ ಈ ಸಿನಿಮಾ ವರ್ಗದ ಸಿಬ್ಬಂದಿ ವರ್ಗದ ಮುಖಾಂತರ ಶುಭಾಶಯನ ಕೋರ್ತೀನಿ. ನಮ್ಮ ಎಲ್ಲಾ ರೈತರಿಗೂ ಕೇಳ್ಕೊಡ್ತೀನಿ, ಪ್ರತಿಯೊಬ್ಬರು ಥಿಯೇಟರ್ಗೆ ಬನ್ನಿ, ಪ್ರತಿಯೊಬ್ಬರು ಸಿನಿಮಾ ನೋಡ್ರಿ. ಮತ್ತೆ ನಾನು ಸ್ವಲ್ಪ ಕಡಿಮೆನೇ ಸಿನಿಮಾ ನೋಡ್ತಿದ್ದೆ, ನಾನು ದಯವಿಟ್ಟು ಅವತ್ತಿನ ದಿನ ನನ್ನ ಫ್ಯಾಮಿಲಿ ಮುಖಾಂತರ ಹೋಗಿ ಸಿನಿಮಾ ನೋಡ್ತೀನಿ. ಒಂದು ಆಶೀರ್ವಾದ ಮಾಡಿ. ಮೊಬೈಲ್ ಕೆಳಗಡೆ ಇಳಿಸಪ್ಪ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಒಳ್ಳೇದಾಗ್ಲಿ. ಸಖತ್ತಾಗಿ ಮಾತಾಡಿದ್ರಪ್ಪ. ನೆಕ್ಸ್ಟ್ ಆಂಕರ್ ನಿಮ್ಮನ್ನು ಕರೀತಾರೆ, ನಾನು ಬಿಟ್ಬಿಟ್ಟು ನೆಕ್ಸ್ಟ್. ಸೊ ಆ್ಯಂಡ್ ತುಂಬ ಖುಷಿ ಇದೆ. ಸೊ ಅದಕ್ಕೆ ಫಸ್ಟ್ ನೀವು ಮಾತಾಡೋದು ಬೆಟರ್ ಅನ್ಸುತ್ತೆ. ಈಗ ಮಾತಾಡಿದ್ರೆ ಆಗಿಲ್ಲ ಅನ್ಸುತ್ತೆ ಮಾತು. ಎಲ್ರಿಗೂ ನಮಸ್ಕಾರ. ಈಗ ನಾನು ಮಾತಾಡೋದು ತಪ್ಪಾಗುತ್ತೆ. ನಾವೇನಿದ್ರು ಜನಕ್ಕೆ ಬಿಟ್ಟಿದ್ದೀವಿ, ಇನ್ನು ನೀವು ನಮ್ಮ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾರ್ಚ್ 15 ನಾನು ಸಿಗ್ತೀನಿ, ನೀವು ಸಿಗೋಣ. ಥ್ಯಾಂಕ್ ಯು. ಸಲ್ಮಾನ್ ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಕಿರಿಕ್ ಪಾಟೀಲ್ ಸೀನಿಯರ್ ಅಂತಲೇ ಫೇಮಸ್ ಆದವರು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದೆರಡು ಮಾತು ಮಾತಾಡೋದು. ನಿಜವಾಗ್ಲೂ ಒಂದು ಸಿನಿಮಾ ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಅವರಿಗೆ ಅವರ ತಾಯಿಯವರು ಅಷ್ಟು ಚೆನ್ನಾಗಿ ಹೇಳಿದರು. ಬಹಳ ಖುಷಿ ಆಯಿತು ಅವ್ರ ಮಾತುಗಳು ಕೇಳಿ. ಯಾಕಂದರೆ ನಿಜವಾಗ್ಲೂ ಒಂದು ತಾಯಿ 9 ತಿಂಗಳು ಎಷ್ಟು ಕಷ್ಟ ಇರುತ್ತೆ ಅಂದರೆ ಆ ತಾಯಿಗೆ ಗೊತ್ತಿರುತ್ತೆ ಏನು ನೋವು ಹೇಗೆ ಏನು ಅಂತ. ಸೊ ಹಾಗೆ ಮೆಹಬೂಬಾ ಸಿನಿಮಾ ಅವ್ರಿಗೆ ನಿರ್ಮಾಪಕರಿಗೆ ಗೊತ್ತು, ನಿರ್ದೇಶಕರಿಗೆ ಗೊತ್ತು ಯಾವ ರೀತಿಯಲ್ಲಿ ಹೇಗೆ ಬಂದಿದೆ ಜರ್ನಿ ಅಂತ. ನಾನು ಒನ್ ಆಫ್ ದ ಪಾರ್ಟ್ ಆಫ್ ದಿಸ್ ಸಿನಿಮಾ. ಭಾಳ ಖುಷಿ ಆಯಿತು ನನಗೆ. ಏನಕ್ಕಂದರೆ ಇಷ್ಟು ಸಿನಿಮಾ ನಾನು ವರ್ಕ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋ ಒಂದು ಪಾತ್ರ ನೀವು ನೋಡಿದ್ರೆ ಐ ಥಿಂಕ್ ಹೇಳ್ತೀರಾ ಓಕೆ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಯಾಕಂದರೆ ನಾನು ಎಲ್ಲ ಸಿನಿಮಾಗಳು ಬರೀ ನಾನು ಫನ್ನಿ ಕಾಮಿಡಿಯಾಗಿ ಮಾಡ್ಕೊಂಡು ಬಂದಿದ್ದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ಶಶಿ ಸರ್, ನಿಜವಾಗ್ಲೂ ನೀವು ಇಷ್ಟು ದಿವಸ ಏನೇನು ಕಷ್ಟಪಡ್ಕೊಂಡು ಬಂದಿರೋ ಅದು ನಿಮಗೆ ಗೊತ್ತು. ನಾವು ಇಲ್ಲಿ ಹೇಳೋದು ನಿಜವಾಗ್ಲೂ ತಪ್ಪಾಗಾದ್ರೆ ನಾವು ಚಿಕ್ಕವರು ನಾವು. ಸೊ ಇಡೀ ನಾನು ಕೇಳ್ಕೊಳ್ಳೋ ಇಡೀ ಕರ್ನಾಟಕ ಜನಗಳಿಗೆ ಒಂದು ಪುಟ್ಟ ಕಲಾವಿದರಿಗೆ ಒಂದು ಒಳ್ಳೆ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ದ ನಮ್ಮ ಸಿನಿಮಾ ಮೆಹಬೂಬಾ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಹಕಾರ ಪ್ರೀತಿ ಎಲ್ಲ ಇರಲಿ ಅಂತ ಕೇಳ್ಬೋದ. ನನಗೆ ಒಂದು ಅವಕಾಶ ಕೊಟ್ಟಿದ್ದು ಮಾತಾಡೋಕ್ಕೆ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಂದ್ಬಿಟ್ಟು ತುಂಬ ಅಮಾಯಕ. ಅಂದರೆ ಒಂದು ಹೆಂಡತಿಗೆ ಎಷ್ಟು ಪ್ರೀತಿ ಕೊಡಬಲ್ಲ ಒಂದು ಗಂಡನಾಗಿ ಅನ್ನೋದು ಒಂದು ಕ್ಯಾರೆಕ್ಟರು. ಅಂದರೆ ಈಗ ಮದುವೆ ಆಗಿದ ತಕ್ಷಣ ಕೆಲವರು ಹೆಂಗಂದ್ರೆ ಟೈಮ್ ಕೊಡ್ಲಿಕ್ಕೆ ಹೆಂಡತಿಗೆ ಒಂದು ಟೈಮ್ ಕೊಡೋಕ್ಕೆ ಅಷ್ಟು ಇದೇ ಇರಲ್ಲ. ಈಗ ಸೊ ಹಾಗೆ ನೋಡೋಕೆ ಹೋದ್ರೆ ಕೆಲವೊಂದು ನಾವು ನೋಡಿದ್ದೀವಿ ರಿಲೇಷನ್ಸು ಒಂದೇ ತಿಂಗಳು ಡೈವರ್ಸ್ ಆಗೋದು, 2 ತಿಂಗಳು ಡೈವರ್ಸ್ ಆಗ್ಬಿಡುತ್ತೆ. ಏನಕ್ಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಕೆಲವೊಂದು. ಸೊ ಆ ಥರ ನೋಡೋಕೆ ಹೋದ್ರೆ ಈ ಒಂದು ಸಿನಿಮಾದಲ್ಲಿ ನನಗೊಂದು ಸಿಕ್ಕಿರುವ ಕ್ಯಾರೆಕ್ಟರ್ ಹೆಂಡತಿಗೆ ನಾನು ಎಷ್ಟು ಪ್ರೀತಿ ಕೊಡಬಲ್ಲೆ, ಸೊ ಅಷ್ಟು ನಾನು ಪ್ರೀತಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ನೀವು ಸಿನಿಮಾ ನೋಡಿದ್ಮೇಲೆ ಕ್ಯಾರೆಕ್ಟರ್ನ ಡೀಟೇಲ್ ಆಗುತ್ತಾ ಅಂತ ಹೇಳಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ರೈತರು ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ಶಶಿ ಮೇಲೆ ನಮ್ಮ ಇಡೀ ಚಿತ್ರತಂಡ ಎಲ್ರಿಗೂ ಮೇಲೆ ಇರಲಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಪ್ರತಿ ಸಲ ನೀವು ನಮ್ಮ ಟೀಮ್ ಇಡೀ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮದು ಎಲ್ಲರದ್ದು ಆಶೀರ್ವಾದ ನಮಗೆ ಬೇಕು. ಇದೇ 15ನೇ ತಾರೀಕು ಕರ್ನಾಟಕಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಆದಷ್ಟು ನಮ್ಮ ಜನಕ್ಕೆ ರೀಚ್ ಆಗಲಿ, ಥಿಯೇಟರ್ಸಿಗೆ ಜನ ಬರಲಿ, ಥಿಯೇಟ್ರಲ್ಲೇ ಕನ್ನಡ ಸಿನಿಮಾಗಳನ್ನ ನೋಡಲಿ.
ಅನ್ನೋ ಒಂದು ಇದು ಭಯ ಕೂಡ ಇದೆ ಎಲ್ಲರಿಗೂ. ಯಾಕಂದರೆ ಇಷ್ಟು ವರ್ಷ ಈಗ ಜರ್ನಿ ಮುಗಿಸ್ಕೊಂಡು ಬಂದ್ವಿ, ಈಗ ರಿಲೀಸಿಗೆ ಬಂದಿದ್ದೀವಿ, ಈಗ ಒಂದು ಸ್ವಲ್ಪ ಭಯ ಇದೆ. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಎಫರ್ಟ್ಸ್, ನಮ್ಮ 100% ಎಫರ್ಟ್ಸ್ ನಾವು ಹಾಕಿದ್ದೀವಿ, ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀವಿ, ಜನಕ್ಕೆ ರೀಚ್ ಆಗಲಿ ಅನ್ನೋದು ಅಷ್ಟೇ ನಮಗೆ ಬೇಕಾಗಿರೋವಾಗ. ಆ್ಯಂಡ್ ಶಶಿ ಅವರು ಇದ್ದಾರೆ, ಸಾರ್ಕಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಶಶಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಪಾವನ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಕಬೀರ್ ಸಿಂಗು ಆ್ಯಂಡ್ ಸಲ್ಮಾನ್ ಅವರು. ಅವ್ರು ನಾರ್ಮಲಿ ಕಾಮಿಡಿ ರೋಲ್ಸ್ ಮಾಡ್ತಾರೆ, ಬಟ್ ಈ ಸಿನಿಮಾದಲ್ಲಿ ಅವ್ರ ಕೈಲಿ ತುಂಬ ಎಮೋಷ್ನಲ್ ಆಗೋಂಥ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದೀನಿ. ಆ್ಯಂಡ್ ಕಿರಣ್ ಸರ್ DOP, KM ಪ್ರಕಾಶ್ ಅವರ ಎಡಿಟಿಂಗು, ಮ್ಯಾಥ್ಯೂಸ್ ಮನು ಮ್ಯೂಸಿಕ್ಕು, ಆರ್ಟ್ ಡೈರೆಕ್ಟರ್ ಸತೀಶು, ಎಲ್ಲರೂ ವರ್ಕು ತುಂಬ ಚೆನ್ನಾಗಿ ಬಂದಿದೆ. 15ನೇ ತಾರೀಕು ಥಿಯೇಟ್ರಿಗೆ ಬಂದು ದಯವಿಟ್ಟು ನೀವು ಎಲ್ಲರೂ ಬಂದು ನಮ್ಮ ಜೊತೆಗೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಅದೇ ಈಗ ಒಂದು ಸಾಂಗ್ಸ್ಗಳು ನಮ್ದು ರೀಚ್ ಆಗಿದೆ ಆ್ಯಂಡ್ ಟೀಸರ್ ಕೂಡ ಚೆನ್ನಾಗಿ ಹೋಗಿದೆ. ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ, ಸೊ ಇವತ್ತು ಹೋಗುತ್ತೆ. ಸೊ ಇದು ಸಿನಿಮಾದು ಅಂತ ಇರೋದು ಸರ್. ಅದು ಬಿಟ್ಟು ಒಂದಷ್ಟು ಸಾಕಷ್ಟು ಪ್ರಮೋಷನ್ಸ್ಗಳು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಕಂಟೆಂಟು ಅಂದರೆ ಒಂದು ಲವ್ ಸ್ಟೋರಿ ಸರ್. ಒಂದು ಕಂಟೆಂಟ್ ಅಂದರೆ ಒಂದು ಲವ್ ಸ್ಟೋರಿ ಸರ್, ಒಂದು ಪ್ಯೂರ್ ಆಗಿರುವಂಥ ಒಂದು ಲವ್ ಸ್ಟೋರಿ. ಅಂದರೆ ಇವತ್ತಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಲವ್ ಅನ್ನೋದು ಬೆಲೆ ಇಲ್ದಂಗೆ ಹೋಗ್ಬಿಟ್ಟಿದೆ. ಅಂದರೆ ಒಂದಿನ 2 ದಿನದ ಲವ್ ರಿಲೇಷನ್ಶಿಪ್ಸ್ಗಳು ಹಂಗಾಗ್ಬಿಟ್ಟಿದೆ. ಸೊ ಈ ಸಿನಿಮಾದಲ್ಲಿ ಏನು ಅಂದರೆ ಲವ್ ಅನ್ನೋದು ಅದಲ್ಲ, ಒಂದು ಬಾಂಡಿಂಗು, ಒಂದು ಇಮೋಷನ್ಸ್ ಅನ್ನೋದನ್ನ ಕ್ಯಾರಿ ಮಾಡಿಸ್ತೇನೆ ಸರ್. 100% ಇವತ್ತಿನ ಜನ್ರೇಷನ್ ಈ ಸಿನಿಮಾ ನೋಡಿದಾಗ ಅವ್ರಿಗೆ ಲವ್ ಅನ್ನೋದು ಏನು ಅನ್ನೋದು ಒಂದು ರಿಯಲೈಸ್ ಆಗುತ್ತೆ. ಇದೆ ಸರ್, ಇದೆ ಸರ್. ಡಿಸ್ಟರ್ಬೆನ್ಸ್ ಅಂತ ಏನಿಲ್ಲ ಸರ್. ಹಿಂದೂ ಮುಸ್ಲಿಂ ಲವ್ ಸ್ಟೋರಿ, ಯಾವುದೇ ಜಾತಿ ಧರ್ಮಗಳಿಗೆ ಹರ್ಟ್ ಮಾಡೋ ಥರ ಏನೂ ಇಲ್ಲ. ಒಂದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅದ್ರ ಮೇಲೆ ಸರ್. ಹೇಳಿ ಸರ್. ಇಲ್ಲ ಸರ್, ಸೆನ್ಸರ್ ಎಲ್ಲ ಆಯ್ತಲ್ಲ, ಎಲ್ಲ ಸೆನ್ಸರ್ ಎಲ್ಲ ಮುಗೀತು. ಹಾಂ ಆಯಿತು. ಯಾರಿಗೆ? ಇಲ್ಲ ಸರ್, ಅವ್ರ ಯಾಕಂದ್ರೆ ಅಲ್ಲಿ ಕೇರಳ ಅಲ್ಲ. ನೀವು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ನಾನು ಏನಕ್ಕೆ ಇಲ್ಲ ಅಂತ ಹೇಳಿದೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ. ಹಾಗೆ ಸರ್ ಇಲ್ಲ ಸರ್, ಆ ಥರ ಏನು ಸರ್. ಅಂದರೆ ಒಂದು ಸಿನಿಮಾ ಜರ್ನಿ ಹಂಗಿರುತ್ತೆ ಸರ್. ಅಂದರೆ ಎವ್ರಿ ಸಿನಿಮಾ ಇಸ್ ನಾಟ್ ಎ ಈಸಿ ಜರ್ನಿ ಸರ್. ಆ ಥರ ಯಾಕಂದರೆ ಆದರೆ ಬಟ್ ಏನು ಅಂದರೆ ಒಂದು ನಮಗೆ ಕೊರೋನಾ ಕೋವಿಡ್ ನಾವು ಸ್ಟಾರ್ಟ್ ಮಾಡ್ತಾಗೆ ನಮ್ಗೆ ಕೋವಿಡ್ ಬಂದು 2 years ಹೊಟ್ಟೋಯ್ತು. ಅದಾದಮೇಲೆ ಏನಾಯ್ತು ಅಂದರೆ ನಮ್ಮಲ್ಲಿ ಸ್ಟಾರ್ ಕ್ಯಾಸ್ಟ್ ತುಂಬ ಹೆವಿ ಇದೆ ಆ್ಯಂಡ್ ಸ್ವಲ್ಪ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರದ್ದೆಲ್ಲ ಕೇರು ಕನ್ಸರ್ನ್ ಎಲ್ಲ ಇಟ್ಕೊಂಡು ಎಲ್ಲ ನಾರ್ಮಲಿಗೆ ಬರಲಿ ಆಮೇಲೆ ಮಾಡೋಣ ಅನ್ನೋ ಥರ ಒಂದು ಆ ಪ್ಲ್ಯಾನಿಂಗಲ್ಲಿ ಹೋಗಿ ಸರ್. ಆ್ಯಂಡ್ ಶೂಟ್ ಮುಗ್ದಾದ್ಮೇಲೆ ಕಂಪ್ಲೀಟಾಗಿ ಪೋಸ್ಟ್ ಪ್ರೊಡಕ್ಷನ್ ಎಸ್ಪೆಷಲಿ RR ಕಂಪೋಸ್ ಮಾಡಬೇಕಾದ್ರೆ ಆಗಲಿ, DTS ಮಾಡಬೇಕಾದ್ರೆ ಆಗಲಿ, DA ಮಾಡಬೇಕಾದ್ರೆ ಟೈಮ್ ತೊಗೊಂಡು ನಿಧಾನವಾಗಿ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಹಾಂ ಸರ್, ಬುಲೆಟ್ ಸರ್ ಮಾತ್ರ ಆಗಲಿಲ್ಲ. ಬುಲೆಟ್ ಸರ್ ಆ್ಯಕ್ಚುಲಿ ಡಬ್ಬಿಂಗ್ ಬರಬೇಕಿತ್ತು, ಅವ್ರ ಹಾಸ್ಪಿಟಲ್ ಇದಾಗಿದ್ದು. ಅವ್ರದ್ದೊಂದು ಬಿಟ್ಟರೆ ಬರೀ ಎಲ್ಲ ಅವರೇ ಡಬ್ಬಿಂಗ್. ಅಂದರೆ ಶೂಟ್ ಆಗ್ತಾಗೆ ನಾವು ಅಲ್ಲೇ ಡಬ್ಬಿಂಗ್ ಮುಗಿಸ್ಕೊಂಡ್ಬಿಟ್ಟಿದ್ವಿ ಸರ್. ಥ್ಯಾಂಕ್ ಯು ಸರ್. ಒಂದ್ಸರಿ ಸ್ಟೇಜ್ ಹತ್ತಬೇಕು ಅಂತ ಕೇಳ್ಕೊಂತೀನಿ, ದಯವಿಟ್ಟು ಒಂದು ಸ್ವಲ್ಪ ನಿಮ್ಮ ಸಪೋರ್ಟ್. ನೀವು ನನ್ನ ಬೆನ್ನಿಂದೆ ಇದ್ದೀರಿ ಅನ್ನೋದು ನನಗೆ ಗೊತ್ತಾದರೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಥ್ಯಾಂಕ್ಸ್. ಎಸ್ ಸರ್. ಸರ್ ಸರ್ ಮಾರ್ಚ್ 15ಕ್ಕೆ ಬಿಡ್ತಿದೆ, ರಾಜ್ಯಾದ್ಯಂತ ಬರ್ತಿದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಪಬ್ಲಿಕ್ ಸರ್ ನಾವು ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, PVR ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಸಿನಿಮಾ. ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾವು ನಿನ್ನೆ ಒಂದಷ್ಟು ಥಿಯೇಟರ್ ಲಿಸ್ಟ್ನ ಆಲ್ರೆಡಿ ಉದಯವಾಣಿ ಪೇಪರಲ್ಲಿ ನಾವು ಆರ್ಟಿಕಲ್ ಹಾಕಿದ್ವಿ ಅನಿಸುತ್ತೆ. ಒಂದಿಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದ್ದೀವಿ ಅನ್ನೋದನ್ನ. ಒಂದಷ್ಟು ಸುಮಾರು 100 ಸೆಂಟರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ. ಅವತ್ತಿನ ಕಾಲಮಿತಿಗೆ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದು. ಯಾಕಂದರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಈ ಹಿಂದಿನ ಶುಕ್ರವಾರನೂ ಒಂದು 7-8 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿ ಶುಕ್ರವಾರ 8 ರಿಂದ 9 ನಿಮ್ಗೆಲ್ಲರಿಗೂ ಗೊತ್ತು, ನನಗಿಂತ ತುಂಬ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ.
ಸೊ ಅಷ್ಟು ಸಿನಿಮಾಗಳಿದ್ದಾವೆ, ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳು ಇರೋದ್ರಿಂದ ನಾವು ಮತ್ತೆ ಬರೋಣ ಅಂತ ಅನ್ಕೊಂಡೆ ಸುಮಾರು ಒಂದು 3 ತಿಂಗಳಾಯ್ತು. ನಾವು ಫೆಬ್ರವರಿಲಿ ಬರೋಣ ಅನ್ಕೊಂಡ್ವಿ. ಟೋಟಲ್ ಫೆಬ್ರವರಿಲಿ 56 ಸಿನಿಮಾ ರಿಲೀಸ್ ಇದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅನ್ಕೊಂಡ್ವಿ. ಡಿಸೆಂಬರಲ್ಲಿ ಹಂಗೆ ಅನ್ಕೊಂಡ್ವಿ, ಡಿಸೆಂಬರಲ್ಲಿ ಬರೋಣ ಅಂತ. ಡಿಸೆಂಬರಲ್ಲಿ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಭಯಕ್ಕೆ ಜನವರಿ ಅನ್ಕೊಂಡ್ವಿ. ಜನವರಿಯಲ್ಲಿ ಮತ್ತೆ ಜಾಮ್ ಪ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅನ್ಕೊಂಡು ಮಾರ್ಚ್ ಅಂತ ಅನ್ಕೊಳ್ತಾ ಬಂದ್ವಿ. ಸೊ ದಿಸ್ ಫೈಟ್ ಈಸ್ ಕನ್ಸಿಸ್ಟೆಂಟ್ ಸರ್. ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹುಟ್ಟು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊಂತೀವಿ. ನಾವು ಹೆಂಗ್ ನಿಲ್ಸ್ಕೊಂತೀವಿ ಥಿಯೇಟ್ರಲ್ಲಿ ಅನ್ನೋದು ನಮ್ಮ ಫೈಟು. ಆ ವಾರ ಬಿಟ್ಟು 22ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ, ಮತ್ತೆ 29ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ. ಸೊ ಹಂಗಾಗಿ ಸರ್ ಈಗ ನಮಗೆ ಸುಮಾರು BC ಸೆಂಟರ್ಗಳು ಒಂದಷ್ಟು ಕನ್ಫರ್ಮ್ ಆಗಿದಾವೆ ಸರ್. ಅಂದರೆ ಸಿಟಿಯಲ್ಲಿ ಕನ್ಫರ್ಮ್ ಆಗಿಲ್ಲ, ಯಾವ ಹೊರಗಿನ ಭಾಗದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತೆ ನಾವು ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಬೀದರ್, ಈ ಎಲ್ಲ ಕಡೆಗಳಲ್ಲಿ ಒಂದಷ್ಟು BC ಸೆಂಟರ್ಗಳು ಕನ್ಫರ್ಮ್ ಆಗಿದ್ದಾವೆ. ನಾನು ಐ ಬಿಲೀವ್ ದಟ್ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್. ಅವ್ರು ಮಲ್ಟಿಪ್ಲೆಕ್ಸ್ ಬಂದೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ನಾವು BC ಸೆಂಟ್ರಲ್ಲಿ ಕರೆಸ್ಬೇಕು ಅನ್ನೋಂತಲ್ಲ, ದಿಸ್ ಇಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಇದು. ಸೊ ಹಂಗಾಗಿ ಪ್ರತಿಯೊಬ್ಬರು ಅವ್ರವ್ರ ಜಾಗಗಳಿಂದ ನನ್ನ ಬಿಲೀಫ್ ಎಲ್ಲರೂ ಟ್ರ್ಯಾಕ್ಟರ್ಗಳು ಹಾಕೊಂಡಾದ್ರೂ ಬಂದು ಮಲ್ಟಿಪ್ಲೆಕ್ಸ್ ಬೆಂಗಳೂರಲ್ಲಾದ್ರೂ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಮೇಲೆ ನನಗಿದೆ ಸರ್. ಸರ್ ಸರ್ ಇದು ಒಂದಷ್ಟು ಮಾತುಕತೆ ನಡೀತಿದೆ, ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ. ಅದೇ ಹೊಸಬ್ರು ಅಂತ ಬಂದಾಗ ಒಂದು ಸ್ವಲ್ಪ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಸರ್. ನನಗೆ ಫಿಲ್ಟರ್ ಇಟ್ಕೊಂಡು ಮಾತಾಡೋದು ಬರಲ್ಲ, ಅದೇ ಪ್ರಾಬ್ಲಮ್ ಆಗೋದು ನಂದು. ಕೇಳಿದ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಉತ್ತರ ಕೊಟ್ಬಿಡ್ತೀನಿ. ಒಂದಷ್ಟು ಚಾನಲ್ಗಳಿಗೆ ಅಪ್ರೋಚ್ ಮಾಡಿ, ಎಲ್ಲ ಚಾನಲ್ಗಳಿಗೂ ಅಪ್ರೋಚ್ ಮಾಡಿದ್ವಿ. 1-2-3 ಚಾನಲ್ ಪಾಸಿಟಿವ್ ಆಗಿದ್ದಾರೆ. 1-2-3 ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬ ಪಾಸಿಟಿವ್ ಆಗಿ ಒಂದು 5-6 ಮೇಲ್ನ ಹಂತಕ್ಕೆ ಬಂದು ನಿಂತಿದೆ. ಇನ್ ಜಸ್ಟ್ ಒಂದು ಮೇಲ್ ದೂರದಲ್ಲಿದ್ದೀವಿ ಕನ್ಫರ್ಮೇಷನ್ಗೆ. ಅಮೆಝಾನ್ ಜೊತೆ ಆಗಿರಲಿ, ಬೇರೆ 1-2-3 ಪ್ಲಾಟ್ಫಾರ್ಮ್ಗಳ ಜೊತೆಗೆ. ಸೊ ಐ ಆಮ್ ವೆರಿ ಶ್ಯೂರ್, ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ದೀನಿ, ಅವ್ರು ನನ್ನನ್ನು ಕೇಳೋ ಥರ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರೋಂಥ ಸಿನಿಮಾ ಮೆಹಬೂಬ. ಎಸ್ ಸರ್, ಎಸ್ ಸರ್, ನಾನು ಭೇಟಿ ಮಾಡಿದ್ದೀನಿ ಸರ್. ಅವರ ಹೀರೋಯಿನನ್ನು ಭೇಟಿ ಮಾಡಿದ್ದೀನಿ. ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ, ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ, ಕೇರಳದಲ್ಲಿ. ಸೊ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರೋಂಥ ನಾನು ಭೇಟಿ ಆಗಿದ್ದೀನಿ ಸರ್ ಅವರು. ಸರ್ ಹೀರೋಯಿನ್ ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ನಮಗೆ, ಈ ಟೈಮ್ ನಾವು ಅಲೋ ಇಲ್ಲ ಅಂತ. ನಾವು ಇದನ್ನು 7 ಅಥವಾ 8ನೇ ತಾರೀಕು ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅವ್ರು 7ನೇ ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತ ಎಲ್ಲ ಹೋಗಿದ್ದಾರೆ ಪಾಪ ಅವರು. ಬಟ್ ನಾವು 9ಕ್ಕೆ ಏನಕ್ಕೆ ಮಾಡೋದು, ನಿನ್ನೆ ಒಂದಷ್ಟು ಸಿನಿಮಾಗಳು ರಿಲೀಸ್ಗೆ ಇದ್ದಿದ್ದರಿಂದ ನಾವು ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಗುರ್ಸ್ಕೊಳ್ಳೋದು ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸ್ ಮೀಟ್ನ ಇಟ್ಕೊಂಡ್ವಿ ಸರ್. ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ. ಇಫ್ ನಾಟ್, ಶಿ ಇಸ್ ವೆರಿ ಸಪೋರ್ಟಿವ್. ನಮ್ಮ ಎಲ್ಲ ಸಿನಿಮಾದ ಆ್ಯಕ್ಟರ್ಗಳು, ಟೆಕ್ನಿಷಿಯನ್ಗಳು ತುಂಬ ಸಪೋರ್ಟಿವ್ ಆಗಿ ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿತಿದ್ದಾರೆ. ಒಬ್ಬ ನಮ್ಮ ಡೈರೆಕ್ಷನ್ ಟೀಮ್ ಹೋಗಲಿ, ಕ್ಯಾಮ್ರಾಮನ್ ಅವರಾಗಿರಲಿ, ರಾತ್ರಿ ಎಲ್ಲ DIL ಕೂತ್ಕೊಂಡಿದ್ರು, ರಾತ್ರಿ ಎಲ್ಲ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ರೆಂಡರಿಂಗ್ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ 6:15 ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿಲಿ ಎತ್ಕೊಂಡ್ಬಂದು ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಸೊ ಎಸ್ ಸರ್, ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ನಡೀತಿರೋ ಎಲ್ಲ ಶಿವರಾತ್ರಿ ಹಬ್ಬಗಳಿಗೂ ಹೋಗಿ 1-2 ಕಡೆ ಡೊಳ್ಳು ಕುಣಿತಾಣ ಮಾಡಿದ್ವಿ. ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಚೆನ್ನಾಗಿ ವೈರಲ್ ಆಗ್ತಿರ್ತದೆ. ಸೊ ಈ ಥರ ಎಲ್ಲ ಥರದ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಮೋಟ್ ಮಾಡೋದಕ್ಕೆ ಸರ್. ಸರಿ ಸರ್, ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸರ್. ಯಾಕಂದರೆ ನಾನು ಮೆಹಬೂಬಾ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ಅನ್ಕೊಂಡಾಗ, ಈಗಾಗಲೇ ನಿಮಗೆ ಟ್ರೈಲರಲ್ಲೇ ಗೊತ್ತಾಯಿತು, ಹೀರೋಯಿನ್ ಈಸ್ ಎಲ್ಡರ್ ದ್ಯಾನ್ ದ ಹೀರೋ ಅನ್ನೋದೊಂದು ಟ್ರೈಲರ್ಲಿ ಬಿಟ್ಕೊಟ್ಟಿದ್ವಿ ಅದನ್ನು ಆ್ಯಕ್ಚುಲಿ. ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರ್ತವೆ, ವಯಸ್ಸಲ್ಲಿ ಚಿಕ್ಕವನಾಗಿರೋದ್ರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ. ಸೊ ನಾನು ಆ್ಯಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡೋದು ನಡೀತದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆನ ನಾವು ಎತ್ಕೊಂಡಿದ್ವಿ. ಬಿಕಾಸ್ ನಾನು ಒಬ್ಬನೇ ಸರ್ ಈ ಸಿನಿಮಾ ಅಲ್ಲಿ ಫ್ರೆಶರ್ ಅಂತಿರೋಂಥದ್ದು. ಉಳಿದ ಎಲ್ಲ ಘಟಾನುಘಟಿಗಳಿದ್ದಾರೆ. ಸುಮಾರು 100-150 ಸಿನಿಮಾಗಳು ಮಾಡಿರೋರು, 15-20 ಸಿನಿಮಾಗಳು ಮಾಡಿರೋರು ಇರೋದ್ರಿಂದ ನನಗಿದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಇವಾಗ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ 1-2 ಫೈಟು ಎಂಟ್ರಿಗೆ ಫುಲ್ ನನ್ನ ಫ್ರೆಂಡ್ ಯಾರೋ ಮೊನ್ನೆ ಸಿನಿಮಾ ತೋರಿಸಿದ್ರು, ಅವ್ರು ಅದನ್ನೇ ಕೇಳಿದ್ರು, ಯಾಕೆ ಅವರು ಎಂಟ್ರಿ ಹೆಂಗಿರ್ಬೇಕು, ಹಂಗೆ ಬಂದರೆ ಗಾಳಿಯಲ್ಲಿ ಕೋಟ್ ಹೊಡ್ತಿರ್ಬೇಕು, ಧೂಳಿದ್ದು ಹೇಳ್ಬೇಕು, ಹಂಗೆ ಬರ್ಬೇಕು, ನೀನು ಹಿಂಗೆ ಬಂದೆ ಅಂದರೆ. ಬಟ್ ನಾನು ಅನ್ಕೊಂತ ಇರೋದು ನಮ್ಮ ಸ್ನೇಹಿತರಿಗೆ ಅದು ಕರೆಕ್ಟ್. ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ 8 ಕೋಟಿ ಆಡಿಯನ್ಸ್ಗೆ. ಸೊ ಇವ್ರುಗಳಿಗೆ ಒಬ್ಬ ಹೊಸಬ ಕನೆಕ್ಟ್ ಆಗಬೇಕಂದ್ರೆ ಕಂಟೆಂಟ್ ಮುಖಾಂತರನೇ ಕನೆಕ್ಟ್ ಆಗಬೇಕು. ಈ ಸಿನಿಮಾಗೆ ನಾನು ಹೀರೋ ಅಲ್ಲ ಸರ್, ಈ ಸಿನಿಮಾಗೆ ಹೀರೋನೇ ಕಂಟೆಂಟ್. ಅದ್ಭುತವಾದ ಸಂದೇಶವನ್ನು ತಾರಂಥದ್ದು, ಏಕತೆ ಬಗ್ಗೆ ಮಾತಾಡೋದು,
ಸಾಮರಸ್ಯದ ಬಗ್ಗೆ ಮಾತಾಡೋದು, ಈಕ್ವಾಲಿಟಿ ಬಗ್ಗೆ ಮಾತಾಡೋಂಥದ್ದು, ಇವೆಲ್ಲವನ್ನು ಮಾತಾಡೋಂಥ ಸಿನಿಮಾ ಮೆಹಬೂಬ. ಆ್ಯಂಡ್ ರೈತರಿಗೂ ಇದರಲ್ಲಿ ಕನೆಕ್ಷನ್ ಇದೆ. ಯಾಕಂದರೆ ನಮ್ಮ ಈ ಹೀರೋಯಿನ್ ಪಾತ್ರ ಮಾಡ್ತಿರೋವಂಥವ್ರು ನಮ್ಮ ಸಿನಿಮಾದಲ್ಲಿ PhD ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ, PhD ಸ್ಟೂಡೆಂಟ್ ಆಗಿರ್ತಾರೆ. ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ನ ಅಗ್ರಿಕಲ್ಚರ್ ಕಾಲೇಜಿಗೆ ಸ್ಟೂಡೆಂಟ್ಸ್ ತುಂಬ ಇಷ್ಟಪಡೋವಂಥ ಒಂದು ಕಥೆನೂ ಇದಾಗಿರುತ್ತೆ. ಸರ್ ರೈತರು ನಮ್ಮ ಫೇವರ್ ಯಾವತ್ತೂ ಇದೆ ಸರ್, ಇವತ್ತಲ್ಲ ಅದು. ನಾನು MSc ಮುಗಿಸಿದಾಗಿಂದನೂ ಇದೆ. ಬೇಸಿಕಲಿ ನಾನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ ಮೇಲೆ ಅಗ್ರಿ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿ ಟೂರಿಸಮ್ ಅಂದರೆ ಹೆಂಗೆ ಅಂದರೆ ಹಿಂಗೆಲ್ಲ ತುಂಬ ಸಖತ್ತಾಗಿ ಇಲ್ಲಿರೋ ಸಖತ್ತಾಗಿ ಮಾಡ್ತಾರೆ ಸರ್. ಎಲ್ಲ ಒಳ್ಳೆ ಒಳ್ಳೆ ಬೆಳೆ ಬೆಳೆಯುವಂಥ ರೈತರು ಇವರು ತೋಟಗಳಿಗೆ ಹೋಗಿ ಅಗ್ರಿಕಲ್ಚರ್ ಗೊತ್ತಿಲ್ಲದೆ ಇರೋರು ಅಂತ ಅವ್ರನ್ನ ಹೋಗಿ ವ್ಯವಸಾಯ ಅಂದರೆ ಏನು ಅಂತ ಪರಿಚಯ ಮಾಡೋವಂಥ ಒಂದು ಮೊದಲ ಪ್ರಯತ್ನ ನಡೆದಿದ್ದು ನಂದು. ಅವಾಗಲಿಂದ ಆ ರೈತರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ. ಈ ರೈತರ ಭಿಕ್ಷೆ ಓಟುಗಳಿಂದ ನಾನು ಅವತ್ತು ಬಿಗ್ ಬಾಸ್ನ ಗೆದ್ದೆ. ಸೊ ಹಂಗಾಗಿ ಈ ರೈತರು ನಾನು ಬೆನ್ನಿಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಟ್ರೈಲರ್ ಲಾಂಚ್ಗೆ ರೈತರೇ ಈ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋ ಒಂದು ಧೋರಣೆ ಇಟ್ಕೊಂಡು ಇವ್ರನ್ನೆಲ್ಲ ಕರ್ಸ್ಕೊಂಡಿದ್ವಿ ಸರ್. ಎಸ್ ಸರ್. ಆ್ಯಂಡ್ ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು. ಟು ಕನ್ಕ್ಲೂಡ್, ಯಾಕೆ ಅಂತಂದರೆ ಸಾಕಷ್ಟು ಜನ ಸ್ಟಾರ್ ನಟರು ಅಂತ ಕಂಡಾಗ ಅವ್ರಿಗೆಲ್ಲರಿಗೂ ಒಂದು ಫ್ಯಾನ್ ಬೇಸ್ ಇರುತ್ತೆ. ಒಂದಷ್ಟು ಫಸ್ಟ್ ಥಿಯೇಟರ್ಗೆ ನುಗ್ಗಿ ಸಿನಿಮಾನ ನೋಡಿ ಚೆನ್ನಾಗಿದ್ರೆ ಸೆಕೆಂಡ್ ಸರ್ಕಲ್ಗೆ, ಚೆನ್ನಾಗಿಲ್ಲ ಇನ್ನೂ ಸಖತ್ತಾಗಿದ್ರೆ ಮೂರನೇ ಸರ್ಕಲ್ಗೆ ಹೇಳೋವಂಥ ಪ್ರಯತ್ನಗಳು ನಡೀತವೆ. ಬಟ್ ನನ್ನಂಥವನಿಗೆ ನೀವುಗಳೆಲ್ಲ ರೈತ ಸಮುದಾಯದಿಂದ ಬಂದವರು ಅಥವಾ ಬಿಗ್ ಬಾಸ್ನ ನೋಡಿ ವೋಟ್ ಹಾಕ್ದಂಥವ್ರು, ಇಷ್ಟಪಟ್ಟವರು, ಬಿಗ್ ಬಾಸಲ್ಲಿ ನನ್ನನ್ನು ವೋಟ್ ಹಾಕಬೇಕು ಅಂದ್ಕೊಂಡು ಆಗದೇ ಇದ್ದಂಥವ್ರು, ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿರೋವಂಥವ್ರು, ಅಥವಾ ನನ್ನ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ಗಳು ಯಾರ್ಯಾರಿದ್ರು, ನೀವುಗಳೇ ನನ್ನ ಸಿನಿಮಾದ ಫಸ್ಟ್ ಸರ್ಕಲ್ ಆಗ್ತೀರಾ. ನೀವುಗಳು ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದರೆ ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್ ಆಗುತ್ತೆ. ಸಿನಿಮಾ ಎಷ್ಟೇ ಅಬ್ಬರವಾದ ಪ್ರಚಾರ ಮಾಡಿದ್ರು, ಏನೇ ಪ್ರಾಣ ಕೊಟ್ಟು ಪ್ರಚಾರ ಮಾಡಿದ್ರು, ಸಿನಿಮಾ ಗೆಲ್ಲೋದು ವರ್ಡ್ ಆಫ್ ಮೌತಿಂದ ಮಾತ್ರ. ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೊಬ್ರಿಗೆ ಹೇಳಿದ್ರೆ, ನಾವು ಅಥವಾ ಯಾವುದೋ ಒಂದು ರಿವ್ಯೂ ಮುಖಾಂತರ ಹೇಳಿದ್ರು ಜನರು ಅದನ್ನು ಎಷ್ಟು ಮಟ್ಟಕ್ಕೆ ತಗೊಂತಾರ ಗೊತ್ತಿಲ್ಲ. ಬಟ್ ಒಬ್ಬ ಸ್ನೇಹಿತ ಹೇಳಿದೆ ಅಂದರೆ ಸಿನಿಮಾ ಸಖತ್ತಾಗಿದೆ ಗುರು ಹೋಗು ಅಂತ, ಅವ್ರು ಪ್ರತಿಯೊಬ್ಬರು ಖಂಡಿತವಾಗ್ಲೂ ಸಿನಿಮಾನ ನೋಡ್ತಾರೆ. ಸೊ ಹಂಗಾಗಿ ನನ್ನ ಸ್ನೇಹಿತರು, ನಮ್ಮ ಅಗ್ರಿ ಗ್ರ್ಯಾಜುಯೇಟ್ಗಳು ಅಥವಾ ಬಿಗ್ ಬಾಸ್ ಅಲ್ಲಿ ನೋಡಿರೋವಂಥವ್ರು, ಅಥವಾ ನೀವುಗಳು ನನ್ನ ಫಸ್ಟ್ ಸರ್ಕಲ್ ಆಗಿರ್ತೀರ. ನಾನು ವ್ಯವಸಾಯದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ. ಆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಯಾವತ್ತಾದ್ರೂ ನನ್ನನ್ನು ನೋಡಿದ್ರೆ, ನನಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ನನ್ನ ಕಾಮನ್ ಮ್ಯಾನ್ ಒಬ್ಬ ಇಲ್ಲಿವರೆಗೂ ಬರ್ತಾನೆ ಅನ್ನೋ ಒಂದು ಪಾಯಿಂಟಲ್ಲಿ ತಾವುಗಳೆಲ್ಲ ಕನೆಕ್ಟ್ ಆಗಿದ್ರೆ, ಈ ಕನೆಕ್ಟ್ ಆದ ನೀವುಗಳು ನನ್ನ ಫಸ್ಟ್ ಸರ್ಕಲ್. ದಯವಿಟ್ಟು ತಾವುಗಳು ಈ ಸಿನಿಮಾನ ನೋಡಬೇಕು. ದೊಡ್ಡ ಹಿಟ್ ಮಾಡಿ ಅಂತ ನಾನು ಕೇಳ್ಕೊಂತಿಲ್ಲ, ಅಬ್ಬರವಾದ ಓಪನಿಂಗ್ ಬೇಕು ಅಂತ ನಾನು ಕೇಳ್ಕೊಂತಿಲ್ಲ. ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸುಗಳಲ್ಲಿ, ತುಂಬ ಸಣ್ಣ ಜಾಗ ಸಾಕು. ಆ ಸಣ್ಣ ಜಾಗ ನೀವು ನೋಡಿದ ಮೇಲೆ ಸಿನಿಮಾ ನಿಮ್ಗೆ ಇಷ್ಟ ಆಗಿ ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾ ತಲುಪತ್ತೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ನಾನು ಇದನ್ನು ನಂಬಿದ್ದೀನಿ. ನಿಮಗೆಲ್ಲರ ಆರೈಕೆಗಳು ಬೇಕು. ಬಡವರು ಮಕ್ಕಳು ಬೆಳಿಬೇಕು ಅಂತಾರೆ. ಒಬ್ಬ ರೈತನಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟು ಬೇಕು ಬೇಕು ಬೇಕು. ನಿಮ್ಮಿಂದ ನೀವುಗಳು ಈ ಸಿನಿಮಾನ ನೋಡಬೇಕು. ನಿಮ್ಮ ಫಸ್ಟ್ ಸರ್ಕಲ್ ಅದು ನೀವುಗಳು ನೋಡಿ ಎರಡನೇ ಸರ್ಕಲ್ನ ಕರೆಸಬೇಕು ಅಂತ ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಸಿನಿಮಾದ ಒಂದಷ್ಟು ಪ್ರೊಡ್ಯೂಸರ್ ಶೇರ್ ಅಂತ ಏನು ಬರುತ್ತೆ, ಆ ಒಂದಷ್ಟು ಭಾಗವನ್ನು ನಾವು ರೈತ ಸಮುದಾಯಕ್ಕೆ ಉಪಯೋಗಿಸ್ಕೊತೀವಿ. ನಮ್ಮ ಪ್ರೊಡ್ಯೂಸರ್ ಶೇರ್ನಲ್ಲಿ ಒಂದು 5% ನಾವು ಪ್ರತಿಯೊಬ್ಬ ರೈತ ಸಂಘಕ್ಕೆ ರೈತರ ಒಳ್ಳೆ ಕಾರ್ಯಗಳಿಗೋಸ್ಕರ ಇದು ಖರ್ಚು ಮಾಡ್ಕೊತೀವಿ ಅಂತ ನಿಮ್ಮೆಲ್ಲ ರೈತರಿಗೆ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ. ಹಾಗಾದ್ರೆ ನಾನು ಲಾಭ ಬಂದರೆ ಮಾಡ್ತೀನಿ ಅಂತ ಹೇಳ್ತಿಲ್ಲ. ನಮ್ಮ ಪ್ರತಿಯೊಂದು ಪ್ರೊಡ್ಯೂಸರ್ ಶೇರ್ ಏನು ಬರುತ್ತೆ, ನಮ್ಮ ಭಾಗದ ಪ್ರಾಫಿಟ್ ಏನು ಬರುತ್ತೆ, ಅದರಲ್ಲಿ ಒಂದು 5% ಅಷ್ಟು ನಾವು ರೈತರಿಗೆ ಕೊಡ್ತೀವಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್. ನಾವೇನ್ ಮಾಡೋಣ? ನಿಂತ್ಕೊಳ್ಳಿ. ಒಂದು ನಿಮಿಷ.
ಓಪನ್ ಮಾಡ್ತೀನಿ